ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ ಮರಿದೆ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇವತ್ತಿನ ಬ್ಲಾಗ್ ಏನು ಅಂತ ಬ್ಲಾಗ್ ಒಳಗಡೆ ಹೋಗಿ ಕಂಟಿನ್ಯೂ ಮಾಡೋಣ. ಸೊ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಮರಿದೆ ಸಪೋರ್ಟ್ ಮಾಡಿ ಪ್ಲೀಸ್. ನಾನು ತಿಳಿ ಸಾಂಬಾರು ಮಾಡೋಣ ಅಂತ ಕಾಳುಮೆಣಸು ಮತ್ತು ಜೀರಿಗೆ ಬೆಳ್ಳುಳ್ಳಿಲೆ ಎತ್ತಿಟ್ಟು ಕಾಳುಮೆಣಸಾಗಿ ಕುಟ್ಟೋಣ ಅಂತ ತೊಗೊಂಡೆ. ಅಷ್ಟರಲ್ಲಿ ನನ್ನ ಮಗಳು ಅಮ್ಮ ನಾನು ಕುಡ್ತೀನಿ ಅಂದ್ಲು. ಅದಕ್ಕೆ ಸರಿ ಅಮ್ಮ ಕುಟ್ಟು ಅಂತ ಅವಳ ಕೈಯಲ್ಲಿ ಕೊಟ್ಟೆ. ಅವಳು ಕುಡ್ತಾಯಿದ್ಲು, ಅದಕ್ಕೆ ನೋವಾಗುತ್ತೋ ಅನ್ನೋ ಲೆವೆಲಲ್ಲಿ ಕುಡ್ತಾಯಿದ್ಲು. ಅಮ್ಮ ಇದು ನುಣ್ಣಗಾಗತ್ತೋ ಇಲ್ಲೋ ಅಂತೇಳಿ ಕುಡ್ತಾಯಿದ್ಲು. ಆ ಕಡೆ ನಮ್ಮ ಅತ್ತೆ ಒಡೆಗೆ ಬೇಳೆ ಕ್ಲೀನ್ ಮಾಡ್ತಾಯಿದ್ರು, ನೆನೆಯಕ್ಕಿಟ್ಟಿದ್ರು, ಅದನ್ನು ತೊಳೆದು ಕ್ಲೀನ್ ಮಾಡ್ತಾಯಿದ್ರು. ಆಮೇಲೆ ಜೀರಿಗೆ ಹಾಕಿ ಇವಳು ನಮ್ಮ ಅಮ್ಮಗೆ ಕುಡ್ತಾಯಿದ್ಲು. ನಾನು ಸರಿ ಕುಟ್ಟು ಅಂತೇಳಿ ನಾನು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ. ಅವಳು ಕುಡ್ತಾನೇ ಇದ್ಲು. ಜೋರಾಗಿ ಕುಟ್ಟು ಅಂದಿದ್ದೆ, ಈ ಥರ ಕುಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಲು. ನೀ ಕುಟ್ಟು ಅಂತೇಳಿ ನಾನಿಲ್ಲಿ ಪಾತ್ರೆಯಲ್ಲಿ ಬಿಸಿನೀರು ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ ಟೊಮೊಟೊನ ಹೆಚ್ಚಾಕ್ತೆ. ಹಾಗೆ ಹೆಚ್ಚಾಕೋದ್ರಿಂದ ಟೊಮೊಟೊ ಬೇಯಿತು ಅಂದರೆ ಅದನ್ನು ಕ್ಯೂಚಕ್ಕೆ ಈಸಿಯಾಗಿರುತ್ತೆ. ಇಲ್ಲಿ ನಮ್ಮ ಅತ್ತೆ ಬೇಳೆ ಮತ್ತು ಎಲ್ಲ ನೆನೆಯೋಕ್ಕಿಟ್ಟಿದ್ರಲ್ಲ, ಅದನ್ನು ರುಬ್ಬಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ರು. ವಡೆಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜಬ್ಬಿಟ್ಕೊಂಡಿದ್ರು, ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ರು. ಇಲ್ಲಿ ಈ ಕಡೆ ವಡೆಗೆ ರುಬ್ತಾಯಿದ್ರು ಅವರು. ನಾನಿಲ್ಲಿ ತಿಳಿ ಸಾಂಬಾರಿಗೆ ಇದು ರೆಡಿ ಮಾಡ್ತಾಯಿದ್ದೆ. ಅವರು ವಡೆಗೆಲ್ಲ ಎಲ್ಲ ಕ್ಲೀನಾಗಿ ಜಾಲಿಸಿ ತೊಳ್ದು ರುಬ್ತಾಯಿದ್ರು. ತರಿಯಾಗಿ ರುಬ್ಬಬೇಕು, ತುಂಬ ನೈಸಾಗಿ ರುಬ್ಬಾರ್ದು. ಹಾಗಾಗಿ ಅವರೇ ನಾನೇ ಮಾಡ್ತೀನಿ ಅಂದರು. ಸರಿ ಅಂತೇಳಿ ನಾನು ಅವರೇ ಮಾಡ್ತಾಯಿದ್ರು. ನಾನು ಸುಮ್ಮನೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಅವ್ರು ರುಬ್ತಾಯಿದ್ರು. ನಾನಿಲ್ಲಿ ಈ ಕಡೆ ಟೊಮೊಟೊ ಎಲ್ಲ ಬೇಯಕ್ಕೆ ಅಲ್ವಾ, ಅದು ಒಂದು ಲೆವೆಲಿಗೆ ಬೆಂದಿತ್ತು. ಅದನ್ನು ತೆಗೆದು ಈ ಕಡೆ ಇಟ್ಬಿಟ್ಟು ಹಾಗೆ ಅದೇ ನೀರನ್ನೇ ತೆಗೆದು ಹುಣ್ಸೆಹಣ್ಣು ನೆನೆ ಹಾಕೋಕ್ಕೆ ಆ ನೀರನ್ನೇ ಹಾಕಿದೆ. ಬಿಸಿನೀರು ಹಾಕಿದ್ರೆ ಬೇಗ ಹುಣ್ಸೆಹಣ್ಣು ನೆನೆಯುತ್ತೆ ಅಂತೇಳಿ ಬಿಸಿನೀರಲ್ಲಿ ಹುಣ್ಸೆಹಣ್ಣನ್ನ ನೆನೆಯೋಕ್ಕಿಟ್ಟೆ. ನಾವಿಲ್ಲಿ ಅಡುಗೆ ಮಾಡ್ತಿದ್ದಂಗೆ ನಮ್ಮ ಆಡು ಮರಿಗಳೆಲ್ಲ ಒಳಗಡೆ ಬಂದವು. ಅದನ್ನು ನನ್ನ ಮಗಳು ಓಡಿಸ್ತಾಯಿದ್ಲು. ನಾನು ಅದ್ರ ಹಿಂದೆನೇ ಹೋಗಿ ವೀಡಿಯೋ ಮಾಡ್ಕೊತಾ ಹೋದೆ. ಅವಳು ಓಡಿಸ್ತಾ ಹೋದ್ಲು. ಅದರಲ್ಲಿ ಹಿಂದ್ಗಡೆ ಡೋರ್ ಓಪನ್ ಆಗಿರಲಿಲ್ಲ, ಅವು ಮುಂದೆಯಿಂದ ಬಂದಿದ್ವು. ನಾನು ಹೋಗಿ ಡೋರ್ ಓಪನ್ ಮಾಡಿದೆ. ಆಮೇಲೆ ನನ್ನ ಸಣ್ಣ ಮಗಳು ಇದ್ದಳು, ಎಲ್ಲವನ್ನೂ ಓಡಿಸಿ ಹಾಗೆ ಓಡಿಸ್ಬಿಟ್ಟು ಹಾಗೆ ಒಳಗಡೆ ಬಂದಳು ಅವಳು. ನಾ ಬೇಯಿಸಿಟ್ಟಿರೋ ಟೊಮೊಟೊ ಅದು ಬಿಸಿ ಇತ್ತು ಅಂತ ಸೌಟಲ್ಲಿ ತೆಗೆದು ಈ ಕಡೆ ಒಂದು ಚಿಕ್ಕ ಬಾಣಲೆಯಲ್ಲಿ ಹಾಕ್ಕೊಂಡು ಅದನ್ನು ಕ್ಯೂಚಕ್ಕೆ ಅಂತೇಳಿ ತೆಗೆದು ಈ ಕಡೆ ಬಾಣಲೆಯಲ್ಲಿ ಹಾಕ್ತಾಯಿದ್ದೆ. ಅದಕ್ಕೆ ಸ್ವಲ್ಪ ತಣ್ಣೀರು ಬಿಟ್ಬಿಟ್ಟು ಕ್ಯೂಚನ ಅಂತೇಳಿ ಎಲ್ಲ ಅದರಲ್ಲಿ ಬೇಯಿಸಿಟ್ಟಿರೋದನ್ನೆಲ್ಲ ತೆಗೆದು ಬಾಣಲೆಗೆ ಹಾಕ್ಕೊಂಡು ಇದು ಮಾಡ್ತಾಯಿದ್ದೆ. ಅದು ಬಿಸಿ ಇರುತ್ತಲ್ಲ, ಕ್ಯೂಚಕ್ಕೆ ಹೋದರೆ ನಮ್ಮ ಕೈನೇ ಸುಡೋದು. ಹಾಗಾಗಿ ಬಾಣಲೆಯಲ್ಲಿ ಹಾಕಿ ಇದು ಮಾಡ್ತಾಯಿದ್ದೆ. ಇಲ್ಲಿ ನಮ್ಮ ಅತ್ತೆ ಅದಕ್ಕೆ ರುಬ್ಬಿದ್ದಕ್ಕೆ ಉಪ್ಪು, ಸೋಂಪಿನ ಪುಡಿ, ಸೋಂಪಿನ ಕಾಳಲ್ಲಿ ಹಾಕಿದ್ರು. ಇಲ್ಲಿ ನಾನು ಟೊಮೊಟೊಗೆ ತಣ್ಣೀರು ಹಾಕಿ ಕ್ಯೂಚ್ತಾ ಇದ್ದೆ. ಹಾಗೆ ಪಕ್ಕದಲ್ಲಿ ಹುಣ್ಸೆಹಣ್ಣು ಇಟ್ಟಿದ್ನಲ್ಲ, ಅದನ್ನು ಹಾಗೆ ಕ್ಯೂಚ್ಕೊಂಡೆ. ಪಾತ್ರೆಯಲ್ಲಿ ನೀರಿತ್ತು, ಆ ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಮತ್ತೆ ಇಟ್ಟೆ. ಅದರ ಸ್ವಲ್ಪ ನೀರಿತ್ತು, ಅದು ಹೋಗಲಿ ಅಂತೇಳಿ ಹಾಗೆ ಇಟ್ಟಿದ್ದೆ. ಅದು ನೀರೆಲ್ಲ ಬತ್ತಿದ್ಮೇಲೆ ಸ್ವಲ್ಪ ಹಾಗೆ ಎಣ್ಣೆ ಹಾಕಿದೆ. ಎಣ್ಣೆನ ಕಾಯಕ್ಕೆ ಬಿಟ್ಟೆ. ನಾನೇನು ಅಡುಗೆ ರೆಸಿಪಿ ಹೇಳ್ತಿಲ್ಲ, ಸುಮ್ಮನೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಮಾಡಿದೆ ಇದು ವ್ಲಾಗ್ನ. ಸೊ ಎಣ್ಣೆ ಕಾಯ್ತಾ ಇದ್ದಂಗೆ ಅದಕ್ಕೆ ಸಾಸಿವೆ ಹಾಕಿದೆ. ಸಾಸಿವೆ ಸಿಡಿತಿದ್ದಂಗೆ ಇದು ನಾವು ಜಬ್ಬಿಟ್ಟಿದ್ವಲ್ಲ ಕಾಳುಮೆಣಸು ಮತ್ತು ಜೀರಿಗೆ ಬೆಳ್ಳುಳ್ಳಿ, ಅದನ್ನು ಫಸ್ಟ್ ಹಾಕಿ ಹುರ್ಕೊಂಡೆ. ಯಾಕೆಂದರೆ ಫಸ್ಟೇ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಸೀದೋಗ್ಬಿಡುತ್ತೆ ಅಂತೇಳಿ ಫಸ್ಟ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಹಂಗೆ ಫ್ರೈ ಮಾಡುವಾಗ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಫಸ್ಟೇ ಈ ಸಾಂಬಾರು ಮಾಡೋದು ಅಂತೇಳಿ ಥಿಂಕ್ ಮಾಡಿರಲಿಲ್ಲ. ಹಾಗಾಗಿ ಕರಿಬೇವು ಸೊಪ್ಪೆಲ್ಲ ಕೀಳಲಿಲ್ಲ, ಹಾಗೆ ಇತ್ತು. ನೈಟ್ ಹೊತ್ತು ಕೀಳಬಾರ್ದು ಅಂತಾರಲ್ಲ, ಅದಕ್ಕೆ ಕಿತ್ತಿಲ್ಲ. ಆಮೇಲೆ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೆ. ಸೊ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ನಾವು ಟೊಮೊಟೊ ಮತ್ತು ಹುಣ್ಸೆಹಣ್ಣು ಕ್ಯೂಚಿಟ್ಟಿದ್ವಲ್ಲ, ಆ ನೀರನ್ನ ಹಾಕಿದೆ. ಆಮೇಲೆ ಎಕ್ಸ್ಟ್ರಾ ಅದು ಹುಳಿ ಇರುತ್ತೆ, ಹಾಗಾಗಿ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಿದೆ. ನೀರು ಹಾಕಿ ಆಮೇಲೆ ಉಪ್ಪು, ಆಮೇಲೆ ಅರಶಿನ ಪುಡಿ ಸ್ವಲ್ಪ ಹಾಕಿ ಅರಶಿನ ಪುಡಿನೆಲ್ಲ ಹಾಕಿ ನಾನು ಅದನ್ನ ಕುದಿಯೋಕ್ಕೆ ಬಿಟ್ಟೆ. ಇಲ್ಲಿ ಅಡುಗೆ ಮಾಡಿದ ಸಿಂಕಲ್ಲಿ ಪಾತ್ರೆ ಇತ್ತು, ಅದನ್ನು ತೊಳೆಯೋಣ. ಸಿಂಕಲ್ಲಿರೋ ಪಾತ್ರೆನೆಲ್ಲ ನಾನು ತೊಳೆದೆ.
ಅಲ್ಲಿ ಇದ್ದಿದ್ದು ಸ್ವಲ್ಪ ಇತ್ತು, ಜಾಸ್ತಿ ಆದರೆ ಮತ್ತು ಬೆಳಗ್ಗೆ ನಾನು ಡ್ಯೂಟಿಗೆ ಹೋಗೋ ಟೈಮಲ್ಲಿ ತೊಳೆಯೋಕ್ಕಾಗಲ್ಲ ಅಂಥೇಳಿ ಇವಾಗ ಎಲ್ಲನೂ ತೊಳೆದ್ಬಿಡೋಣ ಅಂಥೇಳಿ ಅದೇ ಸಾಂಬಾರು ಮಾಡಿದ್ದೆಲ್ಲ ಮಾಡಿತ್ತಲ್ಲ ಅದನ್ನೆಲ್ಲ ತೆಗೆದು ಪಾತ್ರೆನೆಲ್ಲ ತೊಳೆದು ಇಟ್ಕೊಂಡೆ ನಾನು. ನಮ್ಮ ಅತ್ತೆನೂ ಒಡೆಗೆ ರುಬ್ಬಿಟ್ಟು ಹೋಗಿದ್ರು, ಅವ್ರು ಏನೂ ಮಾಡಿರಲಿಲ್ಲ. ಸರಿ ಅವ್ರು ಬರೋದ್ರೊಳಗೆ ನಾನು ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂಥೇಳಿ ಪಾತ್ರೆ ಎಲ್ಲ ತೊಳೆದು ನಾನು ಹಾಗೆ ಎತ್ತಿಕ್ತೆ ಪಾತ್ರೆನ, ಸಿಂಕ್ನ ಹಾಗೆ ಎಲ್ಲ ತೊಳೆದು ಕ್ಲೀನಾಗೆಲ್ಲ ತೊಳೆದಿಟ್ಟೆ. ಅಷ್ಟರಲ್ಲಿ ನಮ್ಮ ಅತ್ತೆ ಬಂದರು. ಅವರು ವಡೆ ಮಾಡೋಕ್ಕೆ ಎಣ್ಣೆನೆಲ್ಲ ಕಾಯಕ್ಕಿಟ್ಟಿದ್ರು. ಎಣ್ಣೆ ಕಾಯ್ತಾ ಇರೋ ಗ್ಯಾಪಲ್ಲಿ ವಡೆಗೆ ಉಂಡೆನ ಕಟ್ತಾಯಿದ್ರು. ಉಂಡೆ ಕಟ್ಬಿಟ್ಟು ಕೈಯಲ್ಲೇ ತಟ್ಬಿಟ್ಟು ಹಾಗೆ ಬಿಡ್ತಾಯಿದ್ರು. ನಾನು ಅದು ಬೇಯೋವರೆಗೂ ವೆಯ್ಟ್ ಮಾಡಲಿಲ್ಲ. ನಾನು ಪಾಡಿಗೆ ನಾನು ಈ ಕಡೆಗೆ ಬಂದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಎಲ್ಲ ತಟ್ಟು ಹಾಕಿದ್ರು. ತಟ್ಟು ಹಾಕಿ ವಡೆ ಎಲ್ಲ ಅವ್ರು ಹಾಗೆ ವಡೆನೆಲ್ಲ ತಟ್ಬಿಡ್ತಾಯಿದ್ರು. ನಾನು ಈ ಕಡೆ ಅನ್ನಕ್ಕೆ ಇಟ್ಟಿದ್ದೆ. ಸೊ ಲಾಸ್ಟ್ ಔಟ್ಫುಟ್ ಒಡೆದಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮಾರಿದೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.